ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ಗೌಡ. ತುಂಬ ದಿನಗಳಾದಮೇಲೆ ಒಂದು ಹೊಸ ವ್ಲಾಗ್ನ ನಾನಿವತ್ತು ಮಾಡ್ತಾ ಇದ್ದೀನಿ. ಎಸ್, ಆ್ಯಕ್ಚುಲಿ ನಾನಿವತ್ತು ಬಂದಿರೋದು ಕೊಡಿಯಾಲ ಕರೇನಹಳ್ಳಿ ಬಳಿ ಇರುವಂತಹ ಶ್ರೀ ನಾರಾಯಣ ಸ್ವಾಮಿ ಬೆಟ್ಟಕ್ಕೆ. ಇದು ಬಿಡದಿಯಿಂದ ಸುಮಾರು 20 ಕಿಲೋಮೀಟರ್ ದೂರ ಇದೆ. ಕಾಡು ಮನೆಯಿಂದ ಒಳಗಡೆಯಿಂದ ಬಂದರೆ ಕೊಡಿಯಾಲ ಕರೇನಹಳ್ಳಿ ಅನ್ನೋ ಊರಲ್ಲಿ ಈ ಬೆಟ್ಟ, ನನ್ನಿಂದ ಕಾಣಿಸ್ತಿರುವಂತಹ ಶ್ರೀ ನಾರಾಯಣ ಸ್ವಾಮಿ ಬೆಟ್ಟ ಇರೋದು. ಇಲ್ಲಿಗೆ ನಾವು 2 ರೂಟಲ್ಲಿ ಹೋಗ್ಬೋದು. ಒಂದು ಸ್ಟೆಪ್ಸಲ್ಲಿ ಕೂಡ ಹೋಗ್ಬೋದು, ಇನ್ನೊಂದು ಈ ದಾರಿಯಿಂದನೂ ಹೋಗ್ಬೋದು. ಈ ದಾರಿಯಿಂದ ಹೋದರೆ ವೆಹಿಕಲ್ಲು ಡೈರೆಕ್ಟ್ ಬೆಟ್ಟದ ಮೇಲಕ್ಕೆ ಹೋಗುತ್ತೆ. ಬಟ್ ಇಲ್ಲಿಂದ ಹೋದರೆ ನಡ್ಕೊಂಡು ಹೋಗ್ಬೋದು. ಸೊ ನಾವಿವತ್ತು ನಡ್ಕೊಂಡು ಜರ್ನಿ ಮಾಡಿಕೊಂಡು ಹೋಗೋಣ. ಈ ದೇವಸ್ಥಾನಕ್ಕೆ ಸುಮಾರು ಇತಿಹಾಸಗಳಿದ್ದಾವೆ. ಈ ದೇವಸ್ಥಾನ ನನಗೆ ಕರೆಕ್ಟಾಗಿ ದೇವಸ್ಥಾನದ ಇತಿಹಾಸ ಗೊತ್ತಿಲ್ಲ. ನಾನು ಇದ್ರ ಬಗ್ಗೆ ಏನೂ ಪ್ರಿಪೇರ್ ಆಗಿ ಬಂದಿಲ್ಲ. ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ ಇದೆ. ಸುಮ್ಮನೆ ನಂಗೆ ಮನೇಲಿರೋಕ್ಕೆ ಬೇಜಾರಾಗ್ತಿತ್ತು ಅಂತ ಬಂದೆ. ಹಂಗೆ ವ್ಲಾಗ್ ಮಾಡ್ಕೊಂಡೋಗೋಣ. ನಮ್ಗೆ ಖುಷಿಯಾಗಿದ್ದ ದಿನ ನಮ್ಗೆ ಖುಷಿಯಾಗೋ ಕೆಲಸನ ಮಾಡಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೆ ಅಷ್ಟೇ. ಬಟ್ ಇದ್ರ ಬಗ್ಗೆ ಒಂದು ಸ್ಟೋರಿ ಇದೆ ಅಂತ ಹೇಳಿದ್ದಾರೆ. ಬಟ್ ಆ ಸ್ಟೋರಿನ ಶೂಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಯೂಶ್ವಲಾಗಿ ಒಂದು ವ್ಲಾಗ್ನ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಮೇಲ್ಗಡೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಒಂದು ಆಂಜನೇಯನ ದೇವಸ್ಥಾನ ಕೂಡ ಇದೆ. ಇದು ಸ್ಟೆಪ್ಸು, ಸಿಕ್ಕಾಪಟ್ಟೆ ಸ್ಟೆಪ್ಸ್ ಏನಿಲ್ಲ, ಸ್ವಲ್ಪ ಒಂದು 500 ಸ್ಟೆಪ್ಸ್ ಇರ್ಬೋದು. ಆ ಕಡೆಯಿಂದ ಬಂದರೆ ವೆಹಿಕಲಲ್ಲಿ ಆರಾಮಾಗಿ ಹೋಗ್ಬೋದು ಮೇಲ್ಗಡೆಗೆ. ಅದೊಂದು 2 ಕಿಲೋಮೀಟ್ರ್ ಆಗುತ್ತೆ ವೆಹಿಕಲಲ್ಲಿ ಹೋದರೆ. ಕರ್ವ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಡ್ರೈವ್ ಮಾಡೋದಕ್ಕೆ. ಆ ರೂಟ್ನು ತೋರಿಸ್ತೀನಿ ಆಮೇಲಿಂದ. ದಾರಿ ತೋರಿಸ್ತೀನಿ ನಿಮ್ಗೆ, ಹೋಗ್ತಿರೋ ದಾರಿ ಹೇಗಿದೆ ಅಂತ ನೋಡ್ಬೋದು. ಇದೇ ಬೆಟ್ಟಕ್ಕೆ ಹೋಗೋ ದಾರಿ. ಯಾರೂ ಜನ ಇಲ್ಲ. ಇದು ನಾನು ಹತ್ಕೊಂಡ್ಬಂದಿದ್ದು. ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡ. ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಮೋಸ್ಟ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಮೇಲೋಗಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ ಕೊಂಡ್ರು. ಯಾರ್ಯಾರು ವಿಶ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ನೋಡ್ಬೋದು, ಇದಿನ್ನು ಅರ್ಧ ಬೆಟ್ಟಕ್ಕೆ ಇಷ್ಟು ವ್ಯೂ ಕಾಣಿಸ್ತಾ ಇದೆ. ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅರ್ಧ ಬೆಟ್ಟಕ್ಕೆ ಬರ್ತಿದ್ದಂಗೆ ಒಂದು ಆಂಜನೇಯನ ದೇವಸ್ಥಾನ ಇದೆ ನೋಡಿ. ಇದು ಅರ್ಧ ಬೆಟ್ಟದಲ್ಲಿ ಕಾಣುವಂಥ ಒಂದು ಆಂಜನೇಯನ ದೇವಸ್ಥಾನ. ಈಗ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿಂದ ಹಿಂಗೆ ಮುಂದಕ್ಕೆ ಹೋದರೆ ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ. ಇದು ಮೇನ್ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇರೋದು. ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇರೋದು ಮೇಲ್ಗಡೆ. ಇದು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲ, ಏನು ಮಾತಾಡ್ತಿದ್ದೆ ನಾನು, ಬರ್ಡೇ. ಇವತ್ತು ನನ್ನ ಬರ್ಡೇ ಅಪ್ಪ. ವಿಶ್ ಮಾಡಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ನಾನು ಯಾರ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ, ಯಾರ ಕಾಲ್ನೂ ಪಿಕ್ ಮಾಡೋಕ್ಕೂ ಆಗಿಲ್ಲ ಅಲ್ಲ, ನಾನೇ ಮಾಡಿಲ್ಲ. ಯಾಕೋ ಇಷ್ಟ ಆಗ್ತಿಲ್ಲ ನನಗೆ ಯಾರ ಜೊತೆನೂ ಮಾತಾಡೋದು ಇವತ್ತು. ಏನು ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಈ ಬರ್ಡೇ ಅನ್ನೋದೆಲ್ಲ ಇವತ್ತಿಗೆ ನನಗೆ ತುಂಬ ಚಿಕ್ಕದು ಅನಿಸ್ತಾ ಇದೆ. ಕರೆಕ್ಟಾಗಿ ವ್ಲಾಗ್ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಕಾಲ್ ಮಾಡಿದ್ರು, ಮಿಸ್ ಆಯಿತು ಟೇಕ್ ಮಧ್ಯ. ಇವತ್ತಿಗೆ ಈ ಬರ್ಡೇ ಅನ್ನೋದೆಲ್ಲ ನನಗೆ ತುಂಬ ಚಿಕ್ಕದು ಅನಿಸ್ತಿದೆ. ಸಾಕು, ಸಣ್ಣ ಪುಟ್ಟ ಖುಷಿ ಪಟ್ಕೊಂಡು ಜೀವನದಲ್ಲಿ ಇಷ್ಟು ದಿನ ಖುಷಿಯಾಗಿದ್ದು ಸಾಕು. ಇನ್ನು ಮುಂದೆ ಅವರು ಜೀವನದಲ್ಲಿ ಏನಾದ್ರು ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಅನಿಸ್ತಿದೆ ಗುರು. ಖುಷಿ ಪಟ್ಟರೆ ಜೀವನ ಪೂರ್ತಿ ಪರ್ಮನೆಂಟಾಗಿ ಇಟ್ಕೊಂಡ್ಬಿಡ್ಬೇಕು ಆ ಖುಷಿನ. ಸಾಕು, ಈ ಬರ್ತಡೇಯಿಂದ ಖುಷಿ ಪಟ್ಟಿದ್ದು ಅದೆಲ್ಲ ಸಾಕು, ಮುಗೀತು ಇವತ್ತಿಗೆ. ಈ ಬರ್ಡೇಯಿಂದ ಖುಷಿ ಪಡೋದೆಲ್ಲ ಸಾಕು ಅನಿಸ್ತಿದೆ. ಲೆಟ್ಸ್ ಸಿ. ಬಟ್ ಬೆಟ್ಟ ಮಾತ್ರ ಅಮೇಝಿಂಗ್ ಆಗಿದೆ, ಸಕ್ಕತ್ತಾಗಿದೆ. ನೋಡ್ಬೋದು ನನ್ನ ಹಿಂದೆ ಕಾಡು, ಇಲ್ಲೇ ಬೆಟ್ಟ. ಇಲ್ಲಿ ಹತ್ಕೊಂಡೋದ್ರೆ ಒಂದು ಸ್ವಲ್ಪ ದೂರ ದೇವಸ್ಥಾನನೇ ಸಿಕ್ಬಿಡುತ್ತೆ. ಅಲ್ಲಿಂದ ವ್ಯೂ ಪಾಯಿಂಟ್ಸ್ಗಳಿದ್ದಾವೆ. ವ್ಯೂ ಪಾಯಿಂಟ್ಸ್ನ ತೋರಿಸ್ತೀನಿ ನಾನು ನಿಮಗೆ. ಆ ಕಡೆಯಿಂದ ಇನ್ನೊಂದು ರೂಟ್ ಇದೆಯಲ್ಲ, ಆ ರೂಟಿಂದ ನಡ್ಕೊಂಡು ಹೋಗೋಣ ಹೋಗ್ಬೇಕಾದ್ರೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ನಾನು ಮೊದಲಿನ ಥರ ಇಲ್ಲ ಇವಾಗ. ಮೊದಲು ಮನುಷ್ಯರ ಜೊತೆ ಇರಬೇಕು ಅಂತಿದ್ದೆ, ಈಗ ಮನುಷ್ಯರ ಜೊತೆ ಬೇಡ ಗುರು, ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಯಾರ ಜೊತೆನೂ ಇರಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಫೈನಲಿ ಓಹೋ ಪ್ರಪಂಚನೇ ಕಾಣಿಸುತ್ತೆ ಗುರು ಇಲ್ಲಿ ಬಂದರೆ. ಅಬ್ಬಬ್ಬಬ್ಬ,
ಆ್ಯಕ್ಚುಲಿ ನಾನು ಯಾವಾಗಲೂ ಈ ಬೆಟ್ಟಕ್ಕೆ ಬರ್ತಾ ಇರ್ತೀನಿ. ನನ್ನ ವ್ಲಾಗಲ್ಲಿ ನೀವು ನೋಡಿರ್ತೀರಾ, ವ್ಲಾಗಲ್ಲ ನನ್ನ ರೀಲ್ಗಳೆಲ್ಲ ನೋಡಿರ್ತೀರಾ ನೀವು. ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ. ಅದೇ ಬೆಟ್ಟ ಇದು, ತೋರಿಸ್ತೀನಿ ನೋಡಿ. ನನ್ನ ಹಿಂದೆ ಕಾಣಿಸ್ತಿದೆ ಅಲ್ವಾ, ಇದೇ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಇದು ದೇವಸ್ಥಾನ ಓಪನ್ ಆಗೋದು ಬರೀ ಸ್ಯಾಟರ್ಡೇಸ್ ಮಾತ್ರ. ಯಾವ ಹಬ್ಬದ ಟೈಮಲ್ಲೂ ಓಪನ್ ಆಗಲ್ಲ, ಯಾವ ಹರಿದಿನಗಳಲ್ಲೂ ಓಪನ್ ಆಗಲ್ಲ. ಬಟ್ ಇದಕ್ಕೆ ಸಿಕ್ಕಾಪಟ್ಟೆ ಒಂದು ಸ್ಟೋರಿ ಇದೆ. ಈ ಸ್ಟೋರಿನ ನಾನು ನಿಮಗೆ ಮುಂದಿನ ವ್ಲಾಗ್ನಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು ಆಂಜನೇಯನ ಪಾದ ಇಟ್ಟಿರೋ ಜಾಗ ಇದೆ. ಇಲ್ಲಿ ಒಂದು ಕೊಳ ಕೂಡ ಇದೆ. ಆ ಕೊಳದ ಇತಿಹಾಸ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ನಾನು ಇವತ್ತು ಬಂದಿರೋ ಕೆಲಸ ಅದಲ್ಲ, ಮೆಂಟಲ್ ಪೀಸ್ಗೋಸ್ಕರ ಅಂತ ಬಂದೆ. ಮೆಂಟಲ್ ಪೀಸ್ ತಗೊಂಡು ಹೋಗೋಣ. ಯಾಕೆ, ನಿಮಗೂ ಜಾಗ ತೋರಿಸ್ತೀನಿ ಗುರು, ತಲೆ ಕೆಡ್ಸ್ಕೊಂಬಿಡ್ರಿ. ನಿಮಗೂ ಜಾಗ ತೋರಿಸ್ತೀನಿ. ನೋಡಿ, ಆ ಕಡೆ ನನ್ನ ಹಿಂದೆ ಎಲ್ಲ ಕ್ಯಾಮ್ರಾಯಿಂದ ಆ ಕಡೆ ಒಂದು ವ್ಯೂ ಇದೆ, ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇರ್ಬೋದು ಇದು ನಿಮಗೆ. ಇದು ಇಲ್ಲಿಂದ ಕಾಣಿಸ್ತಾ ಇರೋದೆಲ್ಲ ಡೈರೆಕ್ಟಾಗಿ ಬಿಡದಿ, ಮೈಸೂರು ರೋಡು, ಕುಂಬಳಗೋಡು ಇದೆಲ್ಲ ಫುಲ್ ಕವರ್ ಆಗುತ್ತೆ. ಈ ಕಡೆ ಬಂದರೆ ಇದೆಲ್ಲ ಬೆಂಗಳೂರು. ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ನನ್ನ ಕಣ್ಣಿಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಸುತ್ತ ಹಸಿರು. ಇಲ್ಲಿ ಕಾಣಿಸ್ತಾ ಇರೋ ಫ್ಯಾಕ್ಟ್ರಿಗಳಿದಾವೆಲ್ಲ, ಇದೆಲ್ಲ ಬಿಡದಿ ಇಂಡಸ್ಟ್ರೀಸ್. ಇಲ್ಲಿ ಕಾಣಿಸ್ತಿರೋ ಫ್ಯಾಕ್ಟ್ರಿಗಳೆಲ್ಲ ಬಿಡದಿ ಇಂಡಸ್ಟ್ರಿಗೆ ಸೇರಿರೋದು. ಮತ್ತು ನಾನು ಹೇಳ್ದಂಗೆ ಈ ದೇವಸ್ಥಾನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೇನೆ. ನೋಡಿದ್ದೀರಾ ಅಲ್ವಾ? ಇನ್ನೂ ಆ ಕಡೆ ಇನ್ನೂ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ಸ್ಗಳಿದ್ದಾವೆ, ಅಲ್ಲಿಗೂ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಾನು ನಿಮ್ಗೆ. ದೇವಸ್ಥಾನ ನೋಡೋಣ. ಆ್ಯಕ್ಚುಲಿ ನಾನು ಎಲ್ಲಿಗೆ ಬಂದಾಗಲೆಲ್ಲ ಯಾವತ್ತೂ ಈ ದೇವಸ್ಥಾನ ಓಪನ್ ಆಗಿರೋದು ನೋಡೇ ಇಲ್ಲ. ಬಟ್ ಶನಿವಾರ ಮಾತ್ರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಕೇಳಿಸ್ಕೊಳ್ಳಿ ಸೌಂಡು, ನವಿಲು. ಇದು ನವಿಲಿನ ಸೌಂಡು, ನವಿಲು ಬಡ್ಕೋತಾ ಇರೋ ಸೌಂಡ್ ಅದು. ಈ ದೇವಸ್ಥಾನದ ಹತ್ರ ಬಂದಾಗ ಯಾವತ್ತೂ ಕಾಣಿಸಿಲ್ಲ, ಯಾವತ್ತೂ ಈ ದೇವಸ್ಥಾನ ಓಪನ್ ಆಗಿರೋದು ನಾನು ನೋಡೇ ಇಲ್ಲ. ಬಟ್ ಈ ದೇವಸ್ಥಾನದ ಫ್ರಂಟಲ್ಲಿ ಒಂದು ವ್ಯೂ ಇದೆ. ಈ ಕಡೆಯಿಂದ ಫುಲ್ಲು ಕಾಡು. ತೋರಿಸ್ಲಾ ನೋಡಿ, ಈ ಕಡೆ ಕಾಣಿಸ್ತಿರೋದೆಲ್ಲ ಕನಕಪುರ. ಆ ಕನಕಪುರ ಸೈಡ್ ಇದು. ಇಲ್ಲೇನು ಕಾಣಿಸ್ತಿದೆ ಇದೆಲ್ಲ ಕನಕಪುರ ಸೈಡು. ಸಿಕ್ಕಾಪಟ್ಟೆ ಒಳ್ಳೆ ವ್ಯೂ ಇದೆ ಕಣ್ರೋ ಇಲ್ಲಿ. ನೋಡಿ, ಇದು ಬೆಟ್ಟ, ಈ ಕಡೆ ದೇವಸ್ಥಾನದ ಪಕ್ಕದಲ್ಲಿರೋದು ಇದು. ಇಲ್ಲಿಂದ ಹಂಗೆ ನಡ್ಕೊಂಡು ಹೋದರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಬನ್ನಿ ಹೋಗೋಣ. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಜಾಗ, ಆ ಜಾಗಕ್ಕೆ ವ್ಯೂ ಪಾಯಿಂಟ್ ತೋರ್ಸಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಕಾಲಕ್ಕೆ ಚಪ್ಪಲಿ ಬೇರೆ ಹಾಕಿಲ್ಲ ಕಣ್ರೋ, ಮುಳ್ಳು ಚುಚ್ಚುತ್ತೆ. ಏನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರಾ? ಇಲ್ಲ, ಕ್ಲೋಸ್ ಮಾಡಿಲ್ಲ. ಹೋಗೋಣ, ಒಂದು ನಿಮಿಷ. ಅಪ್ಪ, ಹುಳಗಳ ಇದ್ರು. ಆಮೇಲೆ ಇವ ಏನಿಲ್ಲ ಕಣ್ರು, ಆರಾಮಾಗಿದ್ದೀರ ಎಲ್ಲರೂ ಜೀವನದಲ್ಲಿ. ಯಾವುದೋ ಇದು ಯಾರೂ ಇಲ್ಲ, ಬೆಟ್ಟದಲ್ಲಿ ಒಬ್ಬನೇ ಇದ್ದೀನಿ. ಇನ್ನೂ ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅಲ್ಲೊಂದು ಪಾಯಿಂಟ್ ಇದೆ, ಆ ಕಡೆ ಹೋಗಬೇಕು. ಇಲ್ಲಿಂದ ಅಲ್ಲಿಗೆ ಹೋದರೆ ಒಂದು ವ್ಯೂ ಪಾಯಿಂಟ್ ಇದೆ. ನಾನಿರೋದು ಇಲ್ಲಿ. ಇಲ್ಲಿಂದ ಆ ಬೆಟ್ಟಕ್ಕೆ ಹೋಗಬೇಕು. ಆ ಬೆಟ್ಟಕ್ಕೆ ಹೋದರೆ ಅಲ್ಲಿಂದ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸುತ್ತೆ. ನಾನು ವೀಡಿಯೋ ಮಾಡೋದು ಅದೇ ಜಾಗದಿಂದ, ನಾನು ವೀಡಿಯೋ ಮಾಡಿ ಪೋಸ್ಟ್ ಮಾಡೋದು ಅದೇ ಪಾಯಿಂಟಿಂದ. ಇವಾಗ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಮುಳ್ಳು, ಕಾಲಿಗೆ ಚಪ್ಪಲಿ ಬೇರೆ ಹಾಕಿಲ್ಲ, ನಡೆಯೋಕ್ಕೆ ಮಗ ಕಾಲೆಲ್ಲ ಚುಚ್ಚುತ್ತೆ ಕಣೋ. ಈ ಸಾಫ್ಟ್ವೇರ್ಗೆ ಹೋಗ್ಬಿಟ್ಟು ಇವತ್ತು ನಾನು ರಜಾ ಹಾಕ್ಬಿಟ್ಟಿದ್ದೀನಪ್ಪ, ಆಫೀಸ್ ರಜಾ ಹಾಕ್ಬಿಟ್ಟಿದ್ದೀನಿ ಇವತ್ತು, ಆರಾಮಾಗಿರೋಣ ಅಂತ. ಅದೇ ಒಂದು ಖುಷಿ ಇವತ್ತು ನನಗೆ. ಬರ್ಡೇ ಬಗ್ಗೆ ನಿಮ್ಗೇನು ಅನ್ಸುತ್ತೋ ಹೇಳಿ ಸ್ವಲ್ಪ. ಯಾ
ಸಿ ಇಲ್ಲೊಂದು ಪಾಯಿಂಟ್ ಇದೆ, ಬಟ್ ಅಲ್ಲಿಗೆ ಹೋಗ್ಬೇಕು ನಾನು. ಇನ್ನೊಂದು ಪಾಯಿಂಟ್ ಅಲ್ಲಿದೆ. ಸಿ ಇಲ್ಲಿಂದ ಒಂದು ಪಾಯಿಂಟ್ ಕಾಣಿಸುತ್ತೆ, ಬಟ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ಒಂದು ವ್ಯೂ ಪಾಯಿಂಟೇ ನೋಡಿ. ಅಲ್ಲಿಗೆ ಹೋಗ್ಬೇಕು ಈಗ ನಾನು. ಹೋಗೋಣ, ಇಲ್ಲಿಂದ ದಾರಿ ಮಾಡ್ಕೊಂಡು ಹೋಗ್ಬೇಕು. ಇವತ್ತಿಗೆ ಗುರು ಸಿಕ್ಕಾಪಟ್ಟೆ ಗುರು, ಈ ಪ್ರಕೃತಿ ಮಧ್ಯೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಂಗೆ ಟೈಮೇ ಆಗ್ತಿಲ್ಲ, ಏನು ಮಾಡೋಣ. ಸ್ವಲ್ಪ ಈ ಜುಲೈ ತಿಂಗಳು ಮುಗಿಯೋವರೆಗೂ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಸಿಕ್ಕಾಪಟ್ಟೆ. ಆಮೇಲೆ ಪ್ರತಿ ವೀಕೆಂಡಲ್ಲೂ ನಾನು ನಿಮಗೆ ಬೆಟ್ಟಗಳ ಟ್ರೆಕ್ಕಿಂಗ್ ತೋರಿಸ್ತಾ ಇರ್ತೀನಿ. ಎಲ್ಲೂ ಹೋಗೋಕ್ಕಂತೂ ಬೇರೆ ನಾನು ಯಾರ ಜೊತೆಗೂ ಹೋಗಲ್ಲ. ಹೋದರೆ ನಾನು ಒಬ್ಬನೇ ಹೋಗ್ತೀನಿ. ನಾನು ಕರೆದ್ರೂ ಯಾರೂ ಬರೋದು ಇಲ್ಲ ಬಿಡಿ. ಫಸ್ಟ್ ಆಫ್ ಆಲ್ ಯಾರು ಬರ್ತಾರೆ ನಂಗೆ ಕರೆದ್ರೆ? ಭಯ ಆವುಗಿವಿದ್ರೆ ಏನು ಅಂತ. ಆವುಗಿವು ಮುಂಗುಸಿ ಹುಳ ಅಪ್ಡೇ ಇದ್ರೆ ಏನು ಕತೆ ಅಂತ ಭಯ. ಓಹೋ ಹೋ ಅಣ್ಣ, ಸಕ್ಕತ್ತಣ್ಣ. ಅಣ್ಣ ಸಕ್ಕತ್ತ ಆ್ಯಕ್ಟಿಂಗ್ ಮಾಡ್ತೀಯಣ್ಣ. ಹೇಗಿದೆ ಇದು ಬ್ಯಾಕ್ ಸೈಡ್ ವ್ಯೂ ಮಗ? ಮುಂದೆಗಡೆ ಒಂದು ವ್ಯೂ ಇದೆ, ಏನು ಸಕ್ಕತ್ತಾಗಿದೆ ಅಂತ್ಯ. ಇದು ವ್ಯೂ ನಾನು ಆವಾಗಲಿಂದ ಹೇಳ್ತಿದ್ದಿದ್ದು, ಇದೇ ವ್ಯೂ ನೋಡಿ ಹೆಂಗೆ ಕಾಣಿಸ್ತಿದೆ ಎಲ್ಲ. ಇಲ್ಲಿ ಕಾಣಿಸ್ತಿರೋದೆಲ್ಲ ಕ್ಲಾರಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಇಲ್ಲಿ ಕಾಣಿಸ್ತಿರೋದೆಲ್ಲ ಬಿಡದಿ ಇಂಡಸ್ಟ್ರೀಸ್. ಈ ಕಡೆ ಕಾಣಿಸ್ತಿರೋದೆಲ್ಲ ಹೊಲ ಗದ್ದೆಗಳು. ಇಲ್ಲಿಂದ ಹಿಂಗೆ ಕಾಣಿಸ್ತಿರೋದು. ಅಲ್ಲಿ ಯಾವುದೋ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ ಯಾವುದು ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲೂ ಒಂದು ಸ್ಕೂಲ್ ಕೊಟ್ಟಿದ್ದಾರೆ, ಒಳ್ಳೆ ಸಖತ್ತಾಗಿರೋ ಸ್ಕೂಲು. ಇದೆಲ್ಲ ಕನಕಪುರ ಸೈಡ್ ರೂಟು ನೋಡಿ. ಇದು ಬೆಟ್ಟ, ನಾನು ನಡ್ಕೊಂಬಂದಿದ್ದು ಈ ಕಡೆಯಿಂದಾನೆ. ಇವಾಗ ಸುತ್ತ ವ್ಯೂ ತೋರಿಸ್ಬಿಟ್ಟಿದ್ದೀನಿ. ಇಲ್ಲಿಗೆ ನಾನು ಸನ್ರೈಸ್ ಟೈಮ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ರೈಸ್ ಆಗೋದು ಲೇಟ್ ಆಗೋಯ್ತು. ಚೆನ್ನಾಗಿದೆ ಕಣ್ರೋ ಇಲ್ಲಿ ಬಂದು ಆರಾಮಾಗಿ. ಇಲ್ಲಿ ಮನಃಶಾಂತಿಗೋಸ್ಕರ ಬಂದು ಇಲ್ಲಿ ಕುತ್ಕೊಂಡ್ಬಿಡ್ತೀನಿ ಆರಾಮಾಗಿ. ಯಾವಾಗಲಾದರೂ ವಾರದಲ್ಲಿ ವಾರಕ್ಕೊಂದ್ಸಲ ಬರ್ತಾ ಇರ್ತೀವಿ. ನಾನು, ಶಿವ, ಇನ್ನೊಬ್ರು KSD ಅವರು, ಒಂದು 3 ಜನ ಬರ್ತಾ ಇರ್ತೀವಿ ಅಷ್ಟೇ ಕಣ್ರೋ, ಇನ್ನೇನಿಲ್ಲ. ಏನು ಮಾತಾಡೋದು ವ್ಲಾಗಲ್ಲಿ ನಾನು? ಏನಾದ್ರು ಮೋಟಿವೇಶನ್ ಕೊಡಲ್ಲ ನಿಮಗೆಲ್ಲ? ಸ್ವಲ್ಪ ಕೊಡೋಣ, ಬೇಕಾ? ಮೋಟಿವೇಶನ್ ಬೇಕು ಅಂದರೆ ಮೋಟಿವೇಶನ್ ಕೊಡೋಣ. ನೋಡಿದ್ರಿ ಅಲ್ವಾ, ಇದು 1 ವ್ಯೂ ಪಾಯಿಂಟ್. 2 ವ್ಯೂ ಪಾಯಿಂಟ್ ನಾನು ನಿಮ್ಗೆ ತೋರಿಸಿದ್ದೀನಿ. ಇನ್ನೂ ಒಂದು ವ್ಯೂ ಪಾಯಿಂಟ್ ಅಲ್ಲಿದೆ, ಅದ್ರ ಪಕ್ಕದಲ್ಲೇ ಒಂದು ಕೊಳ ಇದೆ. ಆ ಕೊಳದ ಒಂದು ಇತಿಹಾಸ ಇದೆ. ಆ ಇತಿಹಾಸ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಬಟ್ ತುಂಬ ಜನ ವಿಶ್ ಮಾಡ್ತಾಯಿದ್ದೀರ ನನ್ನ ಬರ್ಡೇಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಾನು ಯಾರ ಮೆಸೇಜ್ಗೂ ಇನ್ನೂ ರಿಪ್ಲೈ ಕೂಡ ಮಾಡಿಲ್ಲ, ಕಾಲು ಪಿಕ್ ಮಾಡಿಲ್ಲ. ಒಂದು ಖುಷಿ ಏನು ಅಂದರೆ, ನಾನು ಅವ್ರಿಗೆ ವಿಶ್ಶು ಮಾಡಿಲ್ಲ, ನಾನು ಅವ್ರು ಒಂದಿನೂ ಮಾತಾಡಿಸಿಲ್ಲ. ಅವರೆಲ್ಲ ವಿಶ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರ್ಯಾರು ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ, ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ನಾನು ಹೇಳಿದಂಥ ಇನ್ನೊಂದು ವ್ಯೂ ಪಾಯಿಂಟ್ ಕಡೆ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನ. ಆ ಕಡೆಯಿಂದ ಪಕ್ಕದಲ್ಲಿ ಒಂದು ಕೊಳ ಇದೆ, ಆ ಕೊಳನೂ ನಾನು ನಿಮಗೆ ತೋರಿಸ್ತೀನಿ. ಹೋಗೋಣ, ಅದೇ ಟ್ರೆಕ್ಕಿಂಗ್ ಸ್ಪಾಟ್. ಮತ್ತೆ ದಾರಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಹೋಗೋದು ಅಂತ. ನೋಡಿ, ಇಲ್ಲಿಂದ ಮತ್ತೆ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಯಪ್ಪ ದೇವ್ರೆ, ಇಲ್ಲಿಂದ ಹತ್ಕೊಂಡು ಹೋದರೆ ಅಲ್ಲಿ ಮತ್ತೆ ದೇವಸ್ಥಾನ ಹತ್ರ ಹೋಗ್ತೀವಿ ನಾವು. ನೋಡಿ, ಮತ್ತೆ ಇದೇ ವೇ ಅಲ್ಲಿ ಆ ಕಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ದೇವಸ್ಥಾನದ ಪಕ್ಕದಲ್ಲೇ ಆ ಕೊಳ ಇರೋದು. ಹೋಗೋಣ. ಟ್ರೆಕ್ಕಿಂಗ್ಗೆ ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ಗಳಿದ್ದಾವೆ, ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ನನ್ನ ಕೆಲಸನ ಇದನ್ನು ಪರ್ಮನೆಂಟಾಗಿ ಮಾಡ್ಕೊಬೇಕು ಅಂತ ತಿಳ್ಕೊಂಡ್ರು. ಈ ಸಾಫ್ಟ್ವೇರ್ ಎಲ್ಲ ಬಿಟ್ಬಿಟ್ಟು ಯಾವನಿಗೆ ಬೇಕು? ರಾತ್ರಿ 8 ಗಂಟೆ ಆಗುತ್ತೆ ನಾನು ಮನೆಗೆ ಬರೋದು ಡೈಲಿ. ಆರಾಮಾಗಿ ನೋಡಿ, ಬೆಟ್ಟ ಗುಡ್ಡ ತಿರ್ಕೊಂಡು ಪ್ರಕೃತಿ ಸೌಂದರ್ಯ ಸವಿಸ್ಕೊಂಡು ಹೆಂಗಿರುತ್ತೆ ಇಲ್ಲಿ ಜೀವನ. ಆ ಜೀವನ ಲ್ಯಾಪ್ಟಾಪ್ ನೋಡಿ ನನ್ನ ಕಣ್ಣೆಲ್ಲ ಮಂಜು ಆಗ್ತಾಯಿದೆ ಆಗಲೇ. ಅಯ್ಯೋ, ಯಾವನಿಗೆ ಬೇಕದು? ಬಿಟ್ಬಿಡ್ತೀನಿ ಇನ್ನೊಂದು ವರ್ಷದಲ್ಲಿ. ಯಾವನಿಗೆ? ಅಯ್ಯೋ, ಆಗಲ್ಲ ಕಂಟ್ರೋಲು. ಕೆಲಸ ಎಲ್ಲ ಮಾಡೋಕ್ಕೆ. ಅದು ಈ ಸಾಫ್ಟ್ವೇರಲ್ಲಿ ಕೆಲಸ ಮಾಡೋದಂತೂ ದೊಡ್ಡ ತಲೆನೋವು. ಈಗ ತಾನೇ
ಹಂಗೆ ಒಂದು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಒಬ್ಬರು ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್, ನಾನು ಕಾಲೇ ಮಾಡಲ್ಲ ಅಂದ್ಕೊಂಡಿದ್ದವರು ಇವತ್ತು ನನಗೆ ಈ ಗ್ಯಾಪಲ್ಲಿ ಒಂದು ಕಾಲ್ ಮಾಡಿಬಿಟ್ರು. ನಂಗೆ ಗೊತ್ತಿಲ್ಲ, ನಾನು ಪಿಕ್ ಮಾಡಿಲ್ಲ. ಆಮೇಲೆ ನಾನು ಮಾತಾಡ್ತೀನಿ ಕಾಲ್ ಮಾಡಿ. ನಾನು ಅಂದ್ಕೊಂಡೇ ಇರಲಿಲ್ಲ ಕಾಲೆಲ್ಲ ಮಾಡ್ತಾರೆ ಅಂತ, ಬಟ್ ಕಾಲ್ ಮಾಡಿಬಿಟ್ಟಿದ್ದಾರೆ. ಬಂದೆ ಬೆಟ್ಟದಿಂದ ಈ ಕಡೆಗೆ ಬಂದೆ. ಈಗ ಇನ್ನೊಂದು ವ್ಯೂ ಪಾಯಿಂಟ್ನ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ದೇವಸ್ಥಾನದ ಪಕ್ಕನೇ ಇದ್ದೀನಿ ನಾನು. ದೇವಸ್ಥಾನದ ಪಕ್ಕದಿಂದ ಇಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ ಅಲ್ಲಿಗೆ ಹೋಗೋದಕ್ಕೆ. ನೋಡಿ, ಇಲ್ಲಿಂದ ಹೋದರೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇರೋದು, ಈ ಕಡೆಗೆ ಬಂದರೆ ಅಲ್ಲಿ ಕೊಳ ಇರೋದು. ಹೋಗೋಣ ಏನಾಗುತ್ತೆ ನೋಡ್ರಪ್ಪ. ಇದಕ್ಕೊಂದು ಇತಿಹಾಸ ಇದೆ, ಈ ಕೊಳಕ್ಕೆ ಒಂದು ಇತಿಹಾಸ ಇದೆ ಗುರು. ಈ ಇತಿಹಾಸನ ಹೇಳ್ತೀನಿ, ಒಂದಿನ ವೀಡಿಯೋ ಶೂಟ್ ಮಾಡಿ ಕೊಡಿ ಅಂತ ಇಲ್ಲಿ ಒಬ್ಬರು ಕೇಳಿದರು. ಬಟ್ ನನಗೆ ಗೊತ್ತಿಲ್ಲ ಯಾಕೆ ನನ್ನ ಜೀವನದಲ್ಲಿ ಇಷ್ಟು ಬ್ಯುಸಿ ಆಗೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಮಾಡ್ಬೇಕು ಕೊಂಡ್ರು, ಇದೇ ನನ್ನ ಜೀವನ ಮಾಡ್ಕೊಬೇಕು ನಾನು. ಈ ಕೊಳ ತೋರಿಸ್ತೀನಿ ನೋಡಿ, ಚಿಕ್ಕದಾಗಿದೆ ಒಂದು ಕೊಳ, ಬಟ್ ಇಲ್ಲಿ ಏನಿದೆ ಇತಿಹಾಸನ ನಮ್ಮ ತಾಯಣಗೂ ನಂಗೆ ಗೊತ್ತಿಲ್ಲ. ತಿಳ್ಕೊಂಬಿಟ್ಟು ನಿಮಗೆಲ್ಲ ತಿಳಿಸ್ತೀನಿ. ನೋಡಿ ಇದೇ ಕೊಳ, ಬೆಟ್ಟದ ಮಧ್ಯೆ. ಇದು ಯಾರು ಬಂದು ತೆಗ್ದಿದ್ರು ಅದು ನನಗೆಲ್ಲ ಗೊತ್ತಿಲ್ಲ, ಬಟ್ ಇಲ್ಲೊಂದು ಕೊಳ ಇದೆ ಅನ್ನೋದು ಮಾತ್ರ ನನಗೆ ಗೊತ್ತು. ಇಲ್ಲಿಂದ ನೋಡಿದ್ರೆ ಇದು ವ್ಯೂ ಪಾಯಿಂಟ್, ಇದು ಹಳ್ಳಿ ಮನೆಗಳು, ಊರು ಎಲ್ಲ ಕಾಣಿಸುತ್ತೆ ಇಲ್ಲಿ ಅಷ್ಟೇ. ಇಲ್ಲಿಂದ ಹೋದರೆ ಅಲ್ಲಿಗೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿಗೆ ಹೋಗಿ ನಾನು ನಿಮ್ಗೆ ಆ ವ್ಯೂ ಪಾಯಿಂಟ್ನ ತೋರಿಸ್ತೀನಿ. ಇಷ್ಟೇ ಕೊಂಡ್ರು. ಆರಾಮಾಗಿ ಇವತ್ತು ಮನೇಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಬರ್ಡೇ ಗಿಡೇ ಎಲ್ಲ ಏನೂ ಮಾಡಿದ್ದೀರಾ. ಎಲ್ಲೂ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಮೇಯ್ನಾಗಿ ಇವತ್ತು. ನಾನು ಗೊತ್ತಿಲ್ಲ ಏನಾಗುತ್ತೆ ಅಂತ, ಅದೇ ಕಾಲ್ ಮಾಡಿದ್ರು ನಾನು ಕಾಲೇ ಪಿಕ್ ಮಾಡ್ತಿಲ್ಲ ಯಾರ್ದು. ಲೆಟ್ ಮಿ ಸಿ ಏನಾಗುತ್ತೆ ಸಂಜೆವರೆಗೂ ನೋಡ್ಕೊಂಡು ಬರೋಣ. ಯಾಕೋ ಬರ್ಡೇ ಅನ್ನೋದೆಲ್ಲ ತುಂಬ ಚಿಕ್ಕದು ಅನಿಸಿದೆ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ. ನನ್ನ ಕನಸುಗಳು ತುಂಬ ದೊಡ್ಡದಾಗಿದೆ ಕೊಂಡ್ರು. ನನ್ನ ಕನಸುಗಳ ಬಗ್ಗೆ ನನ್ನ ತಾಯಿಗೆ ಮಾತ್ರ ಗೊತ್ತಿರೋದು. ನನ್ನ ಕನಸುಗಳು ತುಂಬ ದೊಡ್ಡದು. ಅದು ಒಂದ್ಸಲಿ ತಗೋಬೇಕು ಅಂತ ಅಂದ್ಕೊಂಡ್ರೆ ತಗೋಬೇಕು. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಅದಕ್ಕೆ ಎಷ್ಟು ಕಷ್ಟಪಟ್ಟರೂ ಪರವಾಗಿಲ್ಲ. ಒಂದೆರಡು ದಿನ ಲೇಟ್ ಆಗ್ಬೋದು, ಬಟ್ ತಗೊಳ್ಳೋದಂತೂ ಮಿಸ್ಸೇ ಇಲ್ಲ. ತಗೋತೀನಿ. ಮುಳ್ಳು ಚುಚ್ಕೊಂತಲಿ. ಮುಳ್ಳು ಕಾಲಿಗೆ ಚುಚ್ಕೊಂಡ್ಬಿಡ್ತು. ಅಯ್ಯಪ್ಪ, ಇಲ್ಲಿ ಯಾವನ ಇದು ಮುಳ್ಳು ಇವತ್ತೇ ಚುಚ್ಚಬೇಕಾಗಿತ್ತ ಮಗ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡ್ರ ನಿಮಗೆ. ಆರಾಮಾಗಿ ಕೂತ್ಕೊಂಡು ಇಲ್ಲಿ ಮಜಾ. ನಾನು ಯಾವಾಗಲೂ ಕೂತ್ಕೋತೀನಲ್ಲ ಒಂದು ಕಲ್ಲು, ಅದೇ ಕಲ್ಲಿದು ಕೂತ್ಕೊಂಡು ವೀಡಿಯೋ ಮಾಡಾಕೋದು. ಇಲ್ಲಿಂದ ನೋಡಿದ್ರೆ ಇದೊಂದು ಪಾಯಿಂಟ್ ಥರ ಅಷ್ಟೇ. ಈ ಬೆಟ್ಟದಲ್ಲಿ ಇಷ್ಟೇ ಇರೋದು. ನೀವೇನಾದರೂ ಸನ್ರೈಸ್ ಸನ್ಸೆಟ್ ನೋಡಬೇಕು ಅಂದರೆ ಇದು ಬೆಸ್ಟ್ ಪಾಯಿಂಟ್. ಬಿಡದಿಲಿ ಬಂದು ಬಿಡದಿ ಹತ್ರ ಸುತ್ತಮುತ್ತ ನೀವೇನಾದರೂ ಒಂದು ಬೆಸ್ಟ್ ಸನ್ರೈಸ್ ಸನ್ಸೆಟ್ ಪಾಯಿಂಟ್ನ ನೋಡಬೇಕು ಅಂತ ಇದ್ದರೆ ಇಲ್ಲಿಗೆ ಮಿಸ್ ಮಾಡದೆ ಬನ್ನಿ, ಸಖತ್ತಾಗಿರುತ್ತೆ. ಸಂಜೆ ಟೈಮ್ ಅಂತೂ ಇಲ್ಲಿ ಕುತ್ಕೊಂಡ್ಬಿಟ್ರೆ ಮಗ ಯಾವ ನಂದಿ ಹಿಲ್ಸ್ಗೂ ಕಮ್ಮಿ ಇಲ್ಲ ಕಣ್ರಲ್ಲ. ಬನ್ನಿ, ಮಿಸ್ ಮಾಡಿಬಿಡಿ. ಲೊಕೇಶನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲೊಕೇಶನ್ ಶೇರ್ ಮಾಡ್ತೀನಿ ನಾನು ನಿಮಗೆ. ಅಷ್ಟೇ ಮಗ, ಇನ್ನೇನಿಲ್ಲ. ಜೀವನ ಹೇಗಿದೆ, ಆರಾಮಾಗಿದ್ಯಾ? ಓಕೆ, ಕರೆಕ್ಟು. ನೆನ್ನೆ ನಮ್ಮ ಹುಡುಗ ಒಬ್ಬ ಬ್ರೇಕಪ್ ಆಗೋಯ್ತು ಮಗ. ಬ್ರೇಕಪ್ ಅಲ್ಲ, ರಿಜೆಕ್ಷನ್ ಆಯಿತು ಮಗ ನನಗೆ ಅಂತ ಒಂದು ಮೆಸೇಜ್ ಹಾಕಿದ್ದ. ಅವ್ನಿಗೊಂದು ಮೋಟಿವೇಶನ್ ವೀಡಿಯೋ ಮಾಡೋಣ ಇವತ್ತು. ನೋಡು ಮಗ, ಹುಡುಗಿ ನಿನ್ನ ರಿಜೆಕ್ಟ್ ಮಾಡಿದ್ಲು ಅಂತ ಬೇಜಾರಾಗಬೇಡ, ಹೇಳ್ತಿದ್ದೀನಿ ಕೇಳಿಸ್ಕೊ. ಹೋಗಿ ಕೇಳು ಹುಡುಗಿನ, ಯಾಕೆ ನಿನ್ನನ್ನು ರಿಜೆಕ್ಟ್ ಮಾಡಿದೆ, ನನ್ನಲ್ಲಿ ಏನು ಕಮ್ಮಿ ಆಗಿದೆ, ನಿನಗೆ ಯಾವ ಥರ ಹುಡುಗ ಬೇಕು ಹೇಳು, ನಾನು ನಿನಗೋಸ್ಕರ ಆ ಥರ ಚೇಂಜ್ ಆಗ್ತೀನಿ ಅಂತ ಕೇಳು ಮಗ. ಮತ್ತೆ ಹೋಗಿ ಕೇಳು, ಹುಡುಗಿ ನಿಜವಾಗ್ಲೂ ನಿನ್ನ ಒಪ್ಕೋತಾಳೆ. ಇದು ಹುಡುಗಿರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಮಗ. ಈ ಥರ ನಾನು ಸ್ವಲ್ಪ ದಿನದ ಮುಂಚೆ ಯೋಚನೆ ಮಾಡಿದ್ದೀರ ಮಗ. ಮೋಸ್ಟ್ಲಿ ನಾನು ಇಷ್ಟಪಟ್ಟಿರೋ ನಾನು ಒಟ್ಟಿಗೆ ಇರ್ತಿದ್ರು ಅನಿಸುತ್ತೆ. ಆದರೆ ನಾನು ಮಾಡಿರೋ ತಪ್ಪನ್ನ ನೀನು ಮಾಡಬೇಡ, ಹೇಳ್ತಾ ಇದ್ದೀನಿ. ಹೋಗು ಮತ್ತೆ ಕೇಳು. ರಿಜೆಕ್ಟ್ ಮಾಡೋದು ಅಂತ ಸುಮ್ಮನೆ ಆಗಬೇಡ. ನಿನ್ನ ಪ್ರೀತಿ ಏನಿದೆ ಅಂತ ಹೋಗಿ ತೋರಿಸು ಮಗ. ಹೋಗಿ ಹೇಳು ಅವಳಿಗೆ.
ಇದೆ ಅವನ ಹುಡುಗಂಗೆ ಒಬ್ಬ ಹುಡುಗಿ ಪ್ರಪೋಸ್ ಮಾಡಿದ್ಲಂತು, ಅಲ್ಲ ಅವನು ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದಂತೆ, ಹುಡುಗಿ ರಿಜೆಕ್ಟ್ ಮಾಡಿಬಿಟ್ಲು ಅಂದ. ಸ್ವಲ್ಪ ಇವನ್ಗೆ ಅವನೊಂದು ಮೋಟಿವೇಶನ್ ವಿಡಿಯೋ ಇದೆ ನಾನು ಇಷ್ಟೊತ್ತರೆಗೂ ಮಾಡಿದ್ದು, ಅದಿರಲಿ. ಈಗ ನಾನು ನಿಮಗೆ ತೋರಿಸಿದ್ದು ಇದು ವ್ಯೂ ಪಾಯಿಂಟ್ಗಳು. ಈಗ ನೆಕ್ಸ್ಟ್ ನಾನು ನಿಮಗೆ ಕಾರು ಬೈಕು ಬರೋ ರೋಡ್ನ ನಾನು ನಿಮಗೆ ತೋರಿಸ್ತೀನಿ. ಸೀದಾ ಬೆಟ್ಟದ ಮೇಲೆ ಬರುತ್ತೆ, ನಡ್ಕೊಂಬರೋ ಅವಶ್ಯಕತೆನೇ ಇಲ್ಲ ಗುರು. ಇದೆಯಾ? ಅನ್ನೋಂಥವ್ರು ಬರ್ತಾರೆ. ಅದು ನಾನು ಬೈಕ್ ಕೆಳಗಡೆ ಹಾಕಿ ಬಂದಿದ್ದೀನಿ. ನಾನು ಹೆಂಗಾದರೂ ಬರ್ತೀನಿ ಕಣ್ರೋ, ಬರಬೇಕು ಅಂದರೆ ಇದ್ರೆ ಬಂದೇ ಬರ್ತೀನಿ. ಈಗ ನಾನು ನಿಮಗೆ ಆ ಕಡೆ ದಾರಿಲಿ ಹೋಗೋದು ರೂಟ್ ಮ್ಯಾಪ್ ಹೆಂಗಿದೆ, ರೂಟ್ನ ನಡ್ಕೊಂಡೇ ಹೋಗ್ಬಿಡೋಣ, ಪರವಾಗಿಲ್ಲ. 3 ಕಿಲೋಮೀಟ್ರ್ ಅಲ್ವಾ, ನಡೆಯೋದೇನು ಹೊಸ್ತಲ್ಲ, ಹೋಗೋಣ. ಈಗ ನಾನು ನಿಮಗೆ ರೋಡ್ ತೋರಿಸ್ತೀನಿ, ಹೋಗೋಣ ಬನ್ನಿ. ಸಾಕು, ಟೈಮ್ ಆಯಿತು. ನನಗೆ ಒಬ್ಬನೇ ಕೂತಿದ್ದೀನಿ ಬೆಳಗ್ಗೆ ಸುಮಾರು ಒಂದು 7 ಗಂಟೆಗೆ ಬಂದೆ. ಈಗ ಟೈಮ್ ಆಲ್ರೆಡಿ 9:45 ಆಗಿದೆ. ಹೋಗೋಣ. ದಾರಿ ತೋರಿಸ್ಬಿಟ್ಟು ಹಂಗೆ ಮನೆಗೆ ಹೋಗಿ ಊಟ ಮಾಡಿ ನಿದ್ದೆ ಮಾಡ್ತೀನಿ. ಮತ್ತೆ ಇಲ್ಲಿಂದ ಇಲ್ಲಿ ಕಾಣಿಸಿದೆ ಅಲ್ವಾ, ಇಲ್ಲಿಂದ ಕರುಗಳಿದೆ ಕೆಳಗಡೆ ಬೆಟ್ಟಕ್ಕೆ ಹೋಗೋದಕ್ಕೆ. ಈ ರೋಡಲ್ಲಿ ಹೋದರೆ, ಈ ರೋಡಲ್ಲಿ ಬಂದರೆ ಇಲ್ಲಿಂದ ನಿಮಗೆ ಬೈಕು ಕಾರ್ಗಳೆಲ್ಲ ಬರ್ಬೋದು, ಆರಾಮಾಗಿ ನೀವು ಬರ್ಬೋದು. ದೇವಸ್ಥಾನಕ್ಕೆ ಟಾಟಾ ಬೈ ಬೈ ಹೇಳ್ಕೊಳ್ಳಿ. ನೆಕ್ಸ್ಟ್ ನಾನು ಬಂದಾಗ ಅದ್ರ ಇತಿಹಾಸ ನಿಮ್ಗೆ ತಿಳಿಸ್ತೀನಿ. ಈಗ ರೋಡಲ್ಲಿ ನಡ್ಕೊಂಡು ಹೋಗೋಣ, ಮಾತಾಡಿಕೊಂಡು. ಏನಾದ್ರು ಇದ್ದರೆ ಹೇಳಿ, ನೆಕ್ಸ್ಟ್ ನಾನು ನಿಮಗೆ ಕಂಟೆಂಟ್ ತೋರಿಸ್ಬೇಕು ಅಂತ. ಯಾವ್ದಾದ್ರು ನಿಮ್ಮ ಪ್ಲೇಸಲ್ಲಿ, ನಿಮ್ಮ ಊರುಗಳಲ್ಲಿ ಯಾವ್ದಾದ್ರು ಈ ಥರ ದೇವಸ್ಥಾನಗಳು, ಹಿಸ್ಟಾರಿಕಲ್ ಪ್ಲೇಸಸ್, ಜನರಿಗೆ ಅದು ಯೂಸ್ ಆಗಬೇಕು. ಸುಮ್ಮನೆ ಯಾರೋ ಮಾಡ್ತಾರೆ ಅಂತ ನಾವು ಮಾಡೋದಲ್ಲ, ನಾವು ಮಾಡೋದು ಕೆಲವರಿಗೆ ಯೂಸ್ ಆಗಬೇಕು. ಆ ಥರ ಏನಾದರೂ ಇದ್ದರೆ ಹೇಳಿ, ಮಾಡೋಣ. ನೋಡ್ರೋ ರೋಡು ಆರಾಮಾಗಿದೆ. ರೋಡು ಕಾಂಕ್ರೀಟಲ್ಲಿ ಹಾಕಿದ್ದಾರೆ, ಏನು ಒಂಚೂರು ಬಾಡಿ ಶೇಕು ಆಗಲ್ಲ. ಗಾಡೀಲಿ ಬಂದರೆ ಆರಾಮಾಗಿ ಬರ್ಬೋದು. ಹೋಗೋಣ, ನಡ್ಕೊಂಡು ಹೋಗೋಣ. ಈ ರೋಡಲ್ಲಿ ನಡ್ಕೊಂಡೋದ್ರೂ ಸಖತ್ತಾಗಿದೆ ಕಣ್ರೋ. ಫುಲ್ಲು ಇದೆ, ಈ ರೋಡು ಹೈಟಲ್ಲಿದೆ. ಆರಾಮಾಗಿ ನೋಡಿಕೊಂಡು ಅಕ್ಕಪಕ್ಕ ಬೆಟ್ಟ ಗುಡ್ಡ ಸಖತ್ತಾಗಿದೆ ಕಣ್ರೋ ಜಾಗ ಮಾತ್ರ. ಬನ್ನಿ, ಮಿಸ್ ಮಾಡಬೇಡಿ, ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಗೈಡ್ ಬೇಕು ಅಂದರೆ ನನಗೊಂದು ಮೆಸೇಜ್ ಹಾಕಿ, ನಾನು ಹೇಳ್ತೀನಿ. ಆದರೆ ಇಲ್ಲಿ ಒಂದು ಯಾರೂ ಇರೋಲ್ಲ, ಒಬ್ಬರೇ, ನಾನು ಒಬ್ಬನೇ ಇದ್ದೀನಿ ಬೆಳಗ್ಗೆಯಿಂದ. ಇಲ್ಲಿ ಬೆಟ್ಟದಲ್ಲಿ ಒಂದು ನಾಯಿಗೂ ಕೂಡ ಇಲ್ಲ. ನೀವೆಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬಿಡ್ರಪ್ಪ. ಆಮೇಲೆ ನಿಮ್ಮ ಅಪ್ಪ ಅಮ್ಮಂದಿರಿಗೆ ಒಬ್ಬರೇ ಮಕ್ಳು ಇರ್ತೀರ, ಒಬ್ಬೊಬ್ಬರೇ ಮಕ್ಳು ಇರ್ತೀರ. ಆಮೇಲೆ ಕಳೆದೋಗ್ಬಿಟ್ರೆ ಯಾರು ನಿಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋದು? ಸೊ ಒಬ್ಬೊಬ್ಬರೆಲ್ಲ ಬರೋಕ್ಕೆ ಹೋಗ್ಬಿಡಿ. ನಿಮ್ಮ ಜೊತೆಗೆ ಫ್ರೆಂಡ್ಸ್ ಮಾತ್ರ ಕರ್ಕೊಂಬನ್ನಿ. ಫ್ರೆಂಡ್ಸ್ನ ಮಾತ್ರ ಕರ್ಕೊಂಬನ್ನಿ, ಜಾಸ್ತಿ ಎಲ್ಲರನ್ನೂ ಕರ್ಕೊಂಬರಕ್ಕೆ ಹೋಗ್ಬಿಡಿ. ಬಂದುಬಿಟ್ಟು ಮತ್ತು ಈ ಬೆಟ್ಟಗಳ ಮೇಲೆ ನಿಮ್ಮ ಹೆಸರು ಬರೆಯೋದು, ಪ್ಲಾಸ್ಟಿಕ್ ಪೇಪರ್ಗಳು ಹಾಕೋದು, ಅದನ್ನೆಲ್ಲ ದಯವಿಟ್ಟು ಮಾಡಿಬಿಡಿ. ಈ ಥರ ನಾನು ಆಲ್ರೆಡಿ ಒಂದು ಬೆಟ್ಟಕ್ಕೆ ಹೋಗಿದ್ದಾಗ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಯೋಗವಾನ ಬೆಟ್ಟ ಅಂತ ಇಲ್ಲಿದೆ. ಆ ಬೆಟ್ಟದ ಮೇಲೆ ಎಲ್ಲ ಸಿಕ್ಕಾಪಟ್ಟೆ ಡಿಸೈನಾಗಿ ಹೆಸ್ರುಗಳು ಬರ್ಕೊಂಡು, ನಿಮ್ಮ ಲವರ್ಗಳ ಹೆಸರು ಬರ್ಕೊಂಡು, ಏನು ನಿಮ್ಮ ಹುಡುಗಿ ಹೆಸರು ಅದ್ರ ಮೇಲೆ ಬರೆಯೋದ್ರಿಂದ ನಿಮ್ಮ ಲವ್ ಸಿಗಲ್ಲ ನಿಮಗೆ. ಹೋಗಿ ಅವ್ರ ಮನೇಲಿ ಕೇಳಿ ನಿಮ್ಮ ಲವ್ನ ಒಪ್ಸ್ಕೊಂಡು ಮದುವೆ ಆಗಿ. ಸೊ ಯಾರು ಬೆಟ್ಟಗಳ ಮೇಲೆ ನಿಮ್ಮ ಹೆಸರುಗಳನ್ನ ಬರಿಬೇಡಿ, ಬರೆದು ಪ್ರಕೃತಿ ಸೌಂದರ್ಯನ ಹಾಳು ಮಾಡಬೇಡಿ, ಪ್ಲಾಸ್ಟಿಕ್ಗಳನ್ನ ಹಾಕ್ಬೇಡಿ ದಯವಿಟ್ಟು ಪ್ಲೀಸ್. ತುಂಬ ಒಳ್ಳೆ ಸ್ಪಾಟು. ಬಂದು ನೇಚರ್ ಮಧ್ಯೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಹೋಗಿ. ನೋಡ್ರಪ್ಪ, ಕರುಗಳಿದ್ದಾವೆ. ನಾವು ಹೋಗೋ ದಾರಿಲಿ ಕರುಗಳಿರುತ್ತೆ, ಹಂಪ್ಸ್ಗಳಿರುತ್ತೆ, ಎಲ್ಲ ಇರುತ್ತೆ ಅಂತ ಒಂದು ಯಾವುದೋ ಫಿಲಮಲ್ಲಿ ಡೈಲಾಗ್ ನೋಡಿದ್ದೀನಿ, KGF ಫಿಲಮಲ್ಲಿ. ಇಲ್ಲೂ ಅದೇ ಥರನೇ ಕರುಗಳಿದೆ, ಹಂಪ್ಸ್ಗಳಿದೆ, ಎಲ್ಲ ಇದೆ. ಆರಾಮಾಗಿ ಬರ್ಬೋದು. ರೋಡ್ ಅಂತೂ ಸಖತ್ತಾಗಿದೆ. ಇಲ್ಲಿಂದ ನೋಡಿದ್ರೂ ವ್ಯೂ ಪಾಯಿಂಟ್ಗಳು ಬೇಜಾನಿದೆ. ಬನ್ನಿ, ಮಿಸ್ ಮಾಡ್ಕೊಬೇಡಿ. ಈ ಒಳ್ಳೆ ಸ್ಪಾಟ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಬಂದೇ ಬಿಟ್ಟೆ ಕಣ್ರೋ ಕೆಳಗೆ. ಹಂಗೆ ಮಾತಾಡ್ಕೊಂಡು 3 ಕಿಲೋಮೀಟ್ರ್ ಎಲ್ಲೋಯ್ತೋ ಗೊತ್ತಿಲ್ಲ ನನಗೆ. ಆರಾಮಾಗಿ ಬಂದೇ ಬಿಟ್ಟಿದ್ದೀನಿ. ನಾನು ಸ್ವಲ್ಪ ದೂರ ಎಂಟ್ರಿನೇ ಸಿಕ್ಬಿಡುತ್ತೆ. ಇಷ್ಟೇ ಕಣ್ರೋ ಇವತ್ತಿನ ವ್ಲಾಗು. ಚೆನ್ನಾಗಿತ್ತ ಹೇಗಿತ್ತು ಅಂತ ಹೇಳಿ. ನೋಡೋಣ, ಕೆಳಗಡೆ ಹೋದ್ಮೇಲೆ ಇನ್ನೊಂದ್ಸಲಿ ತೋರಿಸ್ತೀನಿ ನಾನು ನಿಮಗೆ. ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ನನ್ನ ಕಡೆಯಿಂದ, ಏನು ಮಾಡಬೇಕು ಅನ್ನೋದಿದ್ದರೆ ಸ್ವಲ್ಪ ನಮಗೆ ತಿಳಿಸ್ಕೊಡಿ. ಯಾರೋ ವಾಕ್ ಬರ್ತಿದ್ದಾರಪ್ಪ, ಗಂಡ ಹೆಂಡ್ತಿ, ಮೋಸ್ಟ್ಲಿ ಅಪ್ಪ ಮಗಳು ಅನಿಸುತ್ತೆ. ಮೋಸ್ಟ್ಲಿ ಯಾರೋ ವಾಕ್ ಬರ್ತಾಯಿದ್ದಾರೆ. ಬೆಳಗ್ಗೆಯಿಂದ ನೋಡಿದ್ದಕ್ಕೆ ಯಾರೋ ಇಬ್ಬರು ಬೆಟ್ಟಕ್ಕೆ ವಾಕ್ ಬಂದರು. ಇಬ್ಬರು ಅಪ್ಪ ಮಗಳು ಯಾರೋ ಇಬ್ಬರು ವಾಕ್ ಹೋಗ್ತಾ ಇದ್ದಾರೆ. ಬಟ್ ಅದು ಬಿಟ್ಟರೆ ಬೇರೆ ಯಾರನ್ನೂ ನಾನು ನೋಡೇ ಇಲ್ಲ ಬೆಳಗ್ಗೆಯಿಂದ ಇಲ್ಲಿ. ಬಟ್ ಪೀಸ್ ಆಗಿರಬೇಕು. ಯಾರ್ದೂ ಎಲ್ಲದರಿಂದ ಒಂದು ಬ್ರೇಕ್ ಬೇಕು ಅಂತ ಒಂದೊಂದು ಸ್ಟೋರಿ ಹಾಕೋತಿರ್ತಿರಲ್ಲ, ಆ ಥರ ಬ್ರೇಕ್ ಬೇಕು ಅನ್ನೋ ಈ ಥರ ಜಾಗಗಳಿಗೆ ಬನ್ನಿ. ಮನೇಲಿ ಕೂತ್ಕೋಬೇಡಿ. ಮನೇಲಿ ಕೂತ್ಕೊಂಡಿದ್ರೆ ಯಾವುದಕ್ಕೂ ಬ್ರೇಕ್ ಸಿಗಲ್ಲ. ಇಷ್ಟೇ, ಇನ್ನೇನಿದೆ. ಆರಾಮಾಗಿದ್ದೀರಾ? ಎಲ್ಲ ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದರೆ ಕಮೆಂಟ್ ಆಗಿ ಸಂತೋಷವಾಗಿದ್ದೀನಿ ಅಂತ.
ಸಿ ಕೊನೆಗೂ ನನ್ನ ಬರ್ಡೇ ದಿನ ನಾನು ಯಾವುದೋ ಬೇರೆ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಈ ಬೆಟ್ಟಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ 5 ಗಂಟೆಗೆ ಇದ್ದು ನಾನು ಇವತ್ತು ದವಾಸ್ಪೇಟೆಲಿರೋ ಸಿದ್ರು ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ. ಬಡ್ಡಿ ಮಗನ ನಿದ್ದೆ ಯಾಕೋ ಬಿಡಲಿಲ್ಲ ನನ್ನ ಎದ್ದೊಳೋದಕ್ಕೆ ಬೇಗ. ಅದಕ್ಕೆ ಎದ್ದು ಇಲ್ಲಿಗೆ ಬಂದೆ. ಯಾರಷ್ಟು ದೂರ ಹೋಗ್ತಾರೆ ಅಂತ ಬಂದಿದ್ದೀನಿ. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿ, ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇನ್ನೊಂದು ಹೇಳ್ಬಿಡ್ತೀನಿ, ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಮೇಲೆ ಯಾವತ್ತೂ ನಿಮಗೆ ರಿಗ್ರೆಟ್ ಬರಬಾರ್ದು. ನಿಮ್ಮ ಲೈಫ್ನ ನೀವು ಇಷ್ಟಪಟ್ಟವ್ರ ಜೊತೆ ಖುಷಿಯಾಗಿ ಸಂತೋಷವಾಗಿ ಕಳೀರಿ ಅಷ್ಟೇ. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕೋ ನಾನು ಮೋಟಿವೇಟರ್ ಆಗ್ತಿದ್ದೀನಲ್ವ, ಈ ಥರನೇ ಜನರು ಮೋಟಿವೇಟ್ ಮಾಡ್ಕೊಂಡು ತಲೆ ದಿಂಕೊಂಡ್ರವ್ರಿಗೆ ಕಂಡ್ರು ಜಾಸ್ತಿ ಫಾಲೋವರ್ಸ್ ಬರೋದು. ಇರಲಿ, ಕೈ ನೋವು ಬಂತು ನನಗೆ ಸ್ಟಿಕ್ ಹಿಡ್ಕೊಂಡು. ಡೆಡ್ ಎಂಡ್ ಸಿಕ್ಕೇ ಬಿಡ್ತು ಕೊಂಡ್ರು. ಇಲ್ಲೇ ಅಲ್ಲಿ ಡೆಡ್ ಎಂಡ್ಗೆ ಹೋಗಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ನನ್ನ ಬರ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಲವ್ ಯು ಚಿನ್ನ. ಅಲ್ಲಿ ಲಾಸ್ಟ್ ಎಂಡ್ ಪಾಯಿಂಟ್ ತೋರಿಸ್ಬಿಟ್ಟು ವ್ಲಾಗ್ನ ಕ್ಲೋಸ್ ಮಾಡೋಣ. ಸಾಧ್ಯವಾದರೆ ನಮ್ಮ ಸ್ನೇಹಿತರೊಟ್ಟಿಗೆ ಸಿಗೋಣ. ಇವತ್ತು ಯಾರ್ಯಾರು ಸಿಗ್ತಾರೆ ನೋಡೋಣ. ಸಾಧ್ಯವಾದರೆ ಏನೇನಾಗುತ್ತೆ ಇವತ್ತು, ಏನೇನು ಮಾಡ್ತೀನಿ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತೀರಿ. ಇಲ್ಲಾಂದರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ಕೊಳ್ಳಿ. ಇದು ಎಂಟ್ರಿ ಪಾಯಿಂಟ್ ನೋಡಿ. ನಾನು ಬೆಳಗ್ಗೆ ಎಂಟರ್ ಆದಂಥ ಜಾಗ ಇದು. ಇದು ಮೆಟ್ಲಿಂದ ಹತ್ಕೊಂಡು ಹೋಗಿದ್ದು. ಇದು ಈಗ ನಾನು ನಡ್ಕೊಂಡ್ಬಂದಿದ್ದು. ಇಷ್ಟೇ ಆಯ್ತಲ್ವ. ಮತ್ತೇನಾದ್ರು ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಶ್ರೀ ನಾರಾಯಣ ಸ್ವಾಮಿ ಬೆಟ್ಟ ಬಿಡದಿಯಲ್ಲಿರುವಂಥ ದೇವಸ್ಥಾನದ ವ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್.